ನಮಸ್ತೆ, ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಪ್ರಸಾದ್ ಅಂತ. ಸೊ ಇದೇ ದೊಡ್ಡಬಳ್ಳಾಪುರದಲ್ಲಿರೋ ಟಿ ವಿ ಕ್ರಾಸಲ್ಲಿರೋ ಹೀಲಿನ್ ಹಾಸ್ಪಿಟಲ್ಸ್ ಮಾಲೀಕರು. ಐ ಆಮ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಹಿಯರ್. ಸೊ ನಮ್ಮದು ಹಾಸ್ಪಿಟಲ್ ಸೇವೆ ಏನೇನಿದೆ ಎಲ್ಲ ಫ್ಲೋರಲ್ಲೂ ಯಾವ್ಯಾವ ಥರ ಸೌಲಭ್ಯತೆ ಇದೆ ಅಂತ ನಾನೀಗ ನಿಮಗೆ ಹೀಲಿನ್ ಹಾಸ್ಪಿಟಲ್ಸ್ ಗ್ರೌಂಡ್ ಫ್ಲೋರ್ ಇದು. ಸೊ ಇಲ್ಲಿ ರಿಸೆಪ್ಷನ್ ಇರುತ್ತೆ, ಸೊ ಬಿಲ್ಲಿಂಗ್ ಕೌಂಟರು ಮತ್ತು ಫಾರ್ಮಸಿ ಇರುತ್ತೆ, 24/7 ಫಾರ್ಮಸಿ ಇರುತ್ತೆ. ಸೊ ಇದು ಡೇ ಕೇರ್ ಥರ ಇರುತ್ತೆ. ಸೊ ಇದು ಡೇ ಕೇರ್ ಅಬ್ಸರ್ವೇಷನ್ಗೆ ಇರುತ್ತೆ. ಸೊ ಇದು ವೆಯ್ಟಿಂಗ್ ಏರಿಯಾ. ಸೊ ಇದು ಪೇಷಂಟ್ಗೆ ಮಾತ್ರ ಲಿಫ್ಟ್ ಇರುತ್ತೆ. ಮತ್ತು ಇದು ಸೆಂಟ್ರಲ್ ಲ್ಯಾಬೊರೇಟ್ರಿ ಇರುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಬ್ಲಡ್ ಚೆಕಪ್ಸ್ ಎಲ್ಲ ಇಲ್ಲೇ ನಡೆಯುತ್ತೆ. ನಮ್ಮಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಇದೆ, ಎಲ್ಲ ಸಿಸ್ಟಮ್ಸ್ ರನ್ ಆಗುತ್ತೆ. ಸೊ ಎಲ್ಲ ಫ್ರಿಡ್ಜು ಮತ್ತು ಎಲ್ಲ ಮೆಷಿನ್ಸ್ ಇರುತ್ತೆ. ಸೊ ಎಲ್ಲ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಇಲ್ಲೇ ನಡೆಯುತ್ತೆ. ಸೊ ಇದೆಲ್ಲ ನಮ್ಮ ಹಾಸ್ಪಿಟಲ್ ಸ್ಟಾಫ್ ಒಂದು ಟೀಮ್ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಬ್ಲಡ್ ಚೆಕಪ್ಪು ಇಲ್ಲೇ ನಡೆಯುತ್ತೆ. ಸೊ ಇದು ಮೇಯ್ನು ನಮ್ಮ ಹಾಸ್ಪಿಟಲಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇದೆ ಕ್ಯಾಶುಯಾಲಿಟಿ ಅಂತ ಹೇಳ್ತೀವಿ. ಇದನ್ನು ಎಮರ್ಜೆನ್ಸಿ ರೂಮ್ ಅಂತ ಹೇಳ್ತೀವಿ. ಸೊ ಎಂಥ ಎಮರ್ಜೆನ್ಸಿ ಕೇಸನ್ನು ನಾವು ಫಸ್ಟ್ ಇಲ್ಲೇ ರಿಸೀವ್ ಮಾಡ್ಕೊತೀವಿ. ಸೊ ಇದರಲ್ಲಿ ನಮಗೆ ಮೇಯ್ನ್ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಇರ್ತಾರೆ. ಸೊ ಡಾಕ್ಟರ್ ತೇಜಸ್ ರಾಮ್ ಅಂತ. ಸೊ ನಮ್ಮ ನರ್ಸಿಂಗ್ ಸೂಪರ್ಡೆಂಟ್ ಇರ್ತಾರೆ. ಸೊ ಎಲ್ಲ ಫೆಸಿಲಿಟೀಸೂ ಇಲ್ಲೇ ಇರುತ್ತೆ. ಎಮರ್ಜೆನ್ಸಿ ಮೆಡಿಸಿನ್ಸ್ ಎಲ್ಲ ಇಲ್ಲೇ ಸ್ಟೋರ್ ಆಗುತ್ತೆ. ನಾವು ಫಾರ್ಮಸಿಗೂ ಸಹ ನಾವು ತೊಗೊಂಡೋಗಲ್ಲ, ಎಲ್ಲ ಇಲ್ಲೇ ಇರುತ್ತೆ. ಎಮರ್ಜೆನ್ಸಿ ಕೇಸ್ ಆದಾಗ ನಾವು ಬರ್ದು ಕೊಡೋದಕ್ಕಾಗಲ್ಲ ಫಾರ್ಮಸಿಗೆ. ಎಮರ್ಜೆನ್ಸಿ ಮೆಡಿಸಿನ್ಸ್ ಯೂಸ್ ಮಾಡಾದ್ಮೇಲೆ ನಾವು ರೀಪ್ಲೇಸ್ ಮಾಡ್ಕೊತೀವಿ. ಮತ್ತು ಇದು ನಮ್ಮದು ಸ್ಕ್ಯಾನಿಂಗ್ ಸೆಂಟರ್ ಇರುತ್ತೆ. ಸೊ ಇದರಲ್ಲಿ ನಮಗೆ ಕಂಪ್ಲೀಟ್ ಇದು ಮೊಬೈಲ್ ಎಕ್ಸ್ರೇ ಇರುತ್ತೆ. ಸೊ ಮತ್ತು ನಮ್ಮ ಫಿಕ್ಸ್ಡ್ ಎಕ್ಸ್ರೇ ಅಂತ ಮಾಡ್ತೀವಿ ಇದನ್ನು. ಸೊ ಇದೊಂದು ಎಕ್ಸ್ರೇ ಬರುತ್ತೆ, ಇದೊಂದು ಎಕ್ಸ್ರೇ ಬರುತ್ತೆ. ಇದು ಮೂವಬಲ್. ಏನಾದರೂ ಇದು ಬೆಡ್ ರಿಡನ್ ಪೇಷಂಟ್ ಆದರೆ ಈ ಎಕ್ಸ್ರೇ ಯೂಸ್ ಮಾಡ್ತೀವಿ, ಮೊಬೈಲ್ ಎಕ್ಸ್ರೇ. ಸೊ ಇದು ಬೆಡ್ ರಿಡನ್ ಪೇಷಂಟ್ಸ್ಗೆ ಏನಾದರೂ ಪೇಷಂಟಿಗೆ ಶಿಫ್ಟ್ ಮಾಡೋಕ್ಕಾಗಲ್ಲ ಅಂದರೆ ಇದನ್ನೇ ನಾವು ಅಲ್ಲಿಗೆ ತೊಗೊಂಡೋಗಿ ಎಕ್ಸ್ರೇ ಮಾಡ್ತೀವಿ. ಇದು ಕೌನ್ಸಿಲಿಂಗ್ ರೂಮ್ ಅಂತ ಇರುತ್ತೆ. ಸೊ ಇಲ್ಲಿ ಸಕ್ಸಸ್ ಎಲ್ಲ ಆಗೋದು ನಮ್ಮದು ಟೆಕ್ನಿಷಿಯನ್ ಇರ್ತಾರೆ. ಸೊ ಎಕ್ಸ್ರೇ ಎಲ್ಲ ಪ್ರತಿಯೊಂದು ಫಿಲ್ಮ್ಸ್ ಎಲ್ಲ ಇಲ್ಲೇ ಜನ್ರೇಟ್ ಆಗುತ್ತೆ. ಸೊ ಇಲ್ಲಿಂದನೇ ನಾವು ರಿಪೋರ್ಟ್ ಕೊಡ್ತೀವಿ ಸ್ಕ್ಯಾನಿಂಗ್ ಎಲ್ಲ. ಮೇನ್ ಲಿಫ್ಟ್ ಇದು ಓನ್ಲಿ ಫಾರ್ ಪೇಷಂಟ್ಸ್ಗೆ ಮಾತ್ರ ಯೂಸ್ ಮಾಡ್ತೀವಿ ಲಿಫ್ಟ್ನ. ಸೊ ಬೇರೆ ಇಲ್ಲ ಅಂತ ಅಂದರೆ ಪೇಷಂಟ್ ಅಟೆಂಡರ್ಸ್ಗೆ ಬೇರೆ ಲಿಫ್ಟ್ ಇರುತ್ತೆ. ಸೊ ಇದು ಪೇಷಂಟ್ 2 ಪೇಷಂಟ್ ಶಿಫ್ಟ್ ಮಾಡ್ಬೋದು, ಆ ಥರ ಫೆಸಿಲಿಟಿ. ಟೋಟಲ್ 5 ಫ್ಲೋರ್ಸ್. ಸೊ ನಾವೀಗ ಹೋಗ್ತಿರೋದು ICU ಹೋಗ್ತಾ ಇದ್ದೀವಿ. ಸೊ ಮೇನ್ ICU ಕ್ರಿಟಿಕಲ್ ಕೇರು ಮತ್ತು ಆಪ್ರೇಷನ್ ಥಿಯೇಟರ್ ಡಿಪಾರ್ಟ್ಮೆಂಟ್ ತೋರಿಸ್ಬೇಕು ಅಂತ. ಸೊ ಸೆಕೆಂಡ್ ಫ್ಲೋರ್ ತುಂಬ ನಾವು ಯಾರಿಗೂ ರಿವೀಲ್ ಮಾಡಲ್ಲ ಜಾಸ್ತಿ, ಯಾಕೆ ಅಂದರೆ ಇದು ತುಂಬ ಸೆನ್ಸಿಟಿವ್ ಏರಿಯಾ. ಆಪ್ರೇಷನ್ ಥಿಯೇಟರ್ ಮತ್ತು ಏನು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತೀವಿ ICU ಅಂತ. ಯಾಕೆಂದರೆ ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಓನ್ಲಿ ಫಾರ್ ಪೇಷಂಟ್ಸ್ ಯೂಸ್ ಮಾಡ್ತೀವಿ ಲಿಫ್ಟ್ನ. ಅಟೆಂಡರ್ಸ್ ಎಲ್ಲ ಬೇರೆ ಲಿಫ್ಟ್ ಕಳಿಸ್ಕೊ. ಇದು ಫಸ್ಟ್ ಫ್ಲೋರಲ್ಲಿ ಎಲ್ಲ ಕನ್ಸಲ್ಟೆಂಟ್ ಡಾಕ್ಟರ್ಸ್ ಬಂದಾಗ ಪೇಷಂಟ್ಸ್ಗಳು ಏನು ಅಪಾಯಿಂಟ್ಮೆಂಟ್ ತೊಗೊಂಡಿರ್ತಾರೆ. ಸೊ ಎಲ್ಲ ಪೇಷಂಟ್ಸ್ಗಳು ವೆಯ್ಟಿಂಗ್ ಏರಿಯಾ ಇದು. ಸೊ ಇದು ಸೋಫಾ ಮಾಡಿಸಿರೋದೇ ನಮ್ಮ ಪೇಷಂಟ್ಸ್ಗಳಿಗೆ ಕಂಫರ್ಟ್ ಕೊಡಬೇಕು, ಬಂದು ವೆಯ್ಟ್ ಮಾಡೋದಕ್ಕೂ ಸಹ ಕಂಫರ್ಟ್ಸ್ ಇರಬೇಕು. TV ಇರುತ್ತೆ. ಸೊ ಎಲ್ಲ ಫೆಸಿಲಿಟಿನೂ ವೆಯ್ಟಿಂಗ್ ಏರಿಯಾದಲ್ಲಿ ಏನು ಸಮಸ್ಯೆ ಆಗಬಾರ್ದು ಅಂತ ನಾವು ಈ ಥರ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಸೊ ಇದು ಸೆಕೆಂಡ್ ಫ್ಲೋರು. ಸೊ ಇದು ಆಪ್ರೇಷನ್ ಥಿಯೇಟರ್. ಟೋಟಲ್ ಇದು ಮೇಜರ್ OT ಅಂತ, ಬಟ್ ಒಳಗೆ ಯಾರಿಗೂ ಎಂಟ್ರಿ ಇಲ್ಲ, ಸೊ ತೋರ್ಸೋದಕ್ಕಾಗಲ್ಲ. ಮೇಜರ್ OT ಮತ್ತು ಆಟೋಕ್ಲೇಮ್ ಮಾಡೋದು ಮತ್ತು ಡ್ರೆಸ್ ಚೇಂಜ್ ಮೆಡಿಕೇಷನ್ ಇರೋದೆಲ್ಲ. ಮತ್ತು ಇದು ಮೈನರ್ OT ಅಂತ ಹೇಳ್ತೀವಿ. ಸೊ ಮೈನರ್ OT ಮತ್ತು ಇಲ್ಲಿ ಸಪ್ರೇಟಾಗೆ ಲೇಬರ್ ಇದೆ, ಬಟ್ ಇದೊಂದು ಮಾತ್ರ ಬೇಕಾದ್ರೆ ತೋರಿಸ್ತೀನಿ ನಾರ್ಮಲ್ ಡೆಲಿವರಿಗೆ ಅಂತ. ಸೊ ಇದಕ್ಕೆ ಮೇನ್ ಹೈಲಿ ಎಕ್ವಿಪ್ಡ್ ಎಲ್ಲ ವಿತ್ ಬೇಬಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಮತ್ತು OBG ಡಿಪಾರ್ಟ್ಮೆಂಟು ಮೇನ್ ಡೆಲಿವರಿಗೆ ಒಂದು ಸಪ್ರೇಟು OTಲಿ ಸಪ್ರೇಟ್ ಮಾಡಿದ್ದೀವಿ. ಸೊ ಎಲ್ಲ ಪ್ರತಿಯೊಂದು ಇಲ್ಲೇ ಸ್ಟೋರ್ ಆಗುತ್ತೆ, ಮೆಡಿಕೇಷನ್ಸ್ದೆಲ್ಲ ಪ್ರತಿಯೊಂದು ಎಲ್ಲ ಡಾಕ್ಯುಮೆಂಟೇಷನ್ ಸಿಸ್ಟಮಲ್ಲಿ ಆಗುತ್ತೆ. ಸೊ ಇದನ್ನು ತುಂಬ ಫ್ಯೂಮಿಗೇಷನ್ ಮಾಡಿ ಸಖತ್ ಏಸೆಪ್ಟಿಕ್ ಕಂಡೀಷನ್ ಇಟ್ಟಿರ್ತೀವಿ. ಸೊ ಅದಕ್ಕೋಸ್ಕರ ನಾವು ಒಳಗಡೆ ಯಾರನ್ನೂ ತೋರಿಸೋದಕ್ಕಾಗಲ್ಲ. ಮತ್ತು ನಮ್ಮದ್ರಲ್ಲಿ ಮೇನ್ ಇಲ್ಲೇ ಒಂದೇ ಫ್ಲೋರಲ್ಲೇ ಇದೊಂದು ICU ಇದೆ, 6 ಬೆಡೆಡ್ ICU ಇದೆ. ಸೊ ನಮ್ಮಲ್ಲಿ ಪೇಷಂಟ್ಸ್ ಇರ್ತಾರೆ. ಸೊ ICU 6 ಬೆಡೆಡ್ ICU ಇರುತ್ತೆ, ಎಲ್ಲ ಸೆಂಟ್ರಲೈಸ್ಡ್ AC. ಸೊ ಪ್ರತಿಯೊಂದು ಎಲ್ಲ ಎಕ್ವಿಪ್ಮೆಂಟ್ಸು ಅಟ್ಯಾಚ್ಡ್ ಇರುತ್ತೆ. 4 ವೆಂಟಿಲೇಟರ್ಸ್ ಇರುತ್ತೆ. ಸೊ ಎಂಥ ಕೇಸ್ ಆದರೂ ಇಲ್ಲಿ ಕ್ರಿಟಿಕಲ್ ಕೇಸಸ್ನ ಮಾತ್ರ ಹ್ಯಾಂಡಲ್ ಮಾಡ್ತೀವಿ ICUಯಲ್ಲಿ. ಸೊ ಅದಕ್ಕೆ 15 ಇಯರ್ಸ್ ಮಿನಿಮಮ್ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇರ್ತಾರೆ. ಸೊ ICU ಸ್ಟಾಫ್ ಮತ್ತು ಪೇಷಂಟ್ ವೇಟಿಂಗ್ ಏರಿಯಾ ಆ ಸೈಡ್ ಇರುತ್ತೆ. ಸೊ ಓನ್ಲಿ ವಿಸಿಟಿಂಗ್ ಟೈಮ್ ಇರುತ್ತೆ. ಸೊ ಎವ್ರಿ ಡೇ 2 ಟೈಮ್ಸ್ ವಿಸಿಟ್ ಇರುತ್ತೆ, ಮಾರ್ನಿಂಗ್ ಮತ್ತು ಈವ್ನಿಂಗ್. ಇದು 3rd ಫ್ಲೋರು. ಓನ್ಲಿ ಇಲ್ಲಿ ಜನರಲ್ ವಾರ್ಡ್ ಬೆಡ್ಸ್ ಇರುತ್ತೆ ಮತ್ತು ಸ್ಪೆಷಲ್ ವಾರ್ಡ್ ಸೆಮಿ ಡಿಲೆಕ್ಸ್ ವಾರ್ಡ್ಸ್ ಇರುತ್ತೆ. ಟೋಟಲ್ 11 ಬೆಡ್ ಜನರಲ್ ವಾರ್ಡ್ ಇದೆ. ಸೊ ಈ ಥರ ಪೇಷಂಟ್ಸ್ ವೈಸ್ ಇರುತ್ತೆ. ಸೊ ಟೋಟಲ್ ಎಲ್ಲದಕ್ಕೂ ಸೆಂಟ್ರಲೈಸ್ಡ್ AC ಇರುತ್ತೆ. ಸೊ ಆ ಪೇಷಂಟ್ಗೆ ಆ ಥರ ಮೆಡಿಕೇಷನ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ಇದಕ್ಕೆ ಮೆಡಿಕೇಷನ್ಸ್ ಎಲ್ಲ ಸ್ಟೋರ್ ಮಾಡೋದಕ್ಕೂ ಸಪ್ರೇಟಾಗಿ ಒಂದು ಕಬೋರ್ಡ್ ಇಟ್ಟಿರ್ತೀವಿ. ಇನ್ ಕೇಸ್ ಎಮರ್ಜೆನ್ಸಿ ಇದ್ದರೂ ಇಲ್ಲೂ ಮೆಡಿಕೇಷನ್ಸ್ ಯೂಸ್ ಮಾಡೋದಕ್ಕೆ ಅಂತಲೇ ಇಲ್ಲೇ ಸ್ಟೋರ್ ಮಾಡಿಟ್ಟಿರ್ತೀವಿ ಸಿಸ್ಟರ್ಸ್ ಇರೋದೆಲ್ಲ. ಸೊ ನೆಕ್ಸ್ಟು ನಾವು ಸ್ಪೆಷಲ್ ವಾರ್ಡ್ ಇರುತ್ತೆ. ಸೊ ಇದು ಸ್ಪೆಷಲ್ ವಾರ್ಡ್ ಸಪ್ರೇಟಾಗಿದೆ. ಸೊ ಇಲ್ಲಿ ಟೋಟಲ್ 5 ಡಿಲೆಕ್ಸ್ ವಾರ್ಡ್ ಇದೆ, ಸ್ಪೆಷಲ್ ವಾರ್ಡ್. ಟೋಟಲ್ 4 ಸೆಮಿ ಡಿಲೆಕ್ಸ್ ಇದೆ. ಸೊ ಒಂದೊಂದು ಟೈಮ್ ಏನಾದರೂ ಡೆಲಿವರಿ ಆದರೆ ಬೇರೆ ಏನೇ ಕೇಸ್ ಆದ್ರೂ ಒಬ್ಬೊಬ್ಬರು ಸ್ಪೆಷಲ್ ವಾರ್ಡ್ ಚೂಸ್ ಮಾಡ್ತಾರೆ. ಸೊ ಅದಕ್ಕೆ ನಮ್ಮ ಬೇಕಾಗಿರೋ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೆಮಿ ಸ್ಪೆಷಲಲ್ಲಿ 4 ಬೆಡೆಡ್ ಇರುತ್ತೆ. ಸೊ 4 ಬೆಡೆಡ್ ಇದೆ ಇಲ್ಲಿ. ಟೋಟಲ್ ಈ ಫ್ಲೋರಲ್ಲಿ 3rd ಫ್ಲೋರಲ್ಲಿ 20 ಬೆಡ್ಸ್ ಇದೆ. ಸೊ ಜನರಲ್ ಅಡ್ಮಿಷನ್ಸ್ ಆಗಲಿ ಸೆಮಿ ಸ್ಪೆಷಲ್ ಆಗಲಿ ಸ್ಪೆಷಲ್ ಯಾರು ಬೇಕಾದರೂ. ಲಾಸ್ಟ್ 4th ಫ್ಲೋರ್ ಇದು. ಸೊ ಈ ಫ್ಲೋರಲ್ಲಿ ಮೇಯ್ನ್ ರಿಸ್ಟ್ರಿಕ್ಟೆಡ್ ಏರಿಯಾ. ಸೊ ಎಲ್ಲದಕ್ಕೂ ನಾವು ಬಿಡಲ್ಲ. ಸೊ ಇಲ್ಲಿ OBG ಡಿಪಾರ್ಟ್ಮೆಂಟ್ ಇರುತ್ತೆ. OBG ಮತ್ತು ಪೀಡಿಯಾಟ್ರಿಕ್ ಮಕ್ಕಳು ರಿಲೇಟೆಡ್ಗಿರುತ್ತೆ. ಮತ್ತು ಇದು ಸೆಮಿ ICU ಅಂತ.
ಇದು ಸೆಮಿ ಐ ಸಿ ಯು ಅಂತಂದರೆ 4 ಬೆಡೆಡ್ ಇರುತ್ತೆ. ಸೊ ತುಂಬ ಕ್ರಿಟಿಕಲ್ ಇರಲ್ಲ ಅಥವಾ ಜನರಲ್ ವಾರ್ಡ್ಗೂ ಅಡ್ಮಿಷನ್ ಆಗೋದಕ್ಕಾಗಲ್ಲ. ಮಧ್ಯದಲ್ಲಿ ಮಧ್ಯದಲ್ಲಿ ಇರೋ ಅಂಥ ಪೊಸಿಷನ್ ಇರೋ ಪೇಷಂಟ್ಸ್ನ ಸೆಮಿ ಐ ಸಿ ಯುಗೆ ಹಾಕ್ಕೊಂತೀವಿ. ಇದು ಲಾಸ್ಟ್ ಫ್ಲೋರಲ್ಲಿ ಇದು ಡೈನಿಂಗ್ ಏರಿಯಾ ಅಂತ. ಸೊ ನಮ್ಮ ಹಾಸ್ಪಿಟಲ್ ಸ್ಟಾಫ್ ಆಗಲಿ ಪೇಷಂಟ್ ಅಟೆಂಡರ್ಸ್ಗಳಾಗಲಿ ಪ್ರತಿಯೊಬ್ಬರು ಇಲ್ಲೇ ಊಟ ಇಲ್ಲೇ ಮಾಡ್ಕೊತಾರೆ. ಎಲ್ಲ ಡಿಸ್ಕಾರ್ಡ್ ಮಾಡೋದಕ್ಕೆ, ವಾಶ್ ಮಾಡ್ಕೊಳ್ಳೋದಕ್ಕೆ, ಹ್ಯಾಂಡ್ ವಾಶ್ಗೆಲ್ಲ ಪ್ರತಿಯೊಂದೆಲ್ಲ ಅರೇಂಜ್ಮೆಂಟ್ಸ್ ಇಲ್ಲೇ ಇರುತ್ತೆ. ಏನಕ್ಕೋಸ್ಕರ ಇದೇ ಫ್ಲೋರಲ್ಲಿ ಮಾಡಿರೋದು ಅಂದರೆ ಎಲ್ಲ ಫ್ಲೋರಲ್ಲೂ ಊಟ ಮಾಡ್ತಿದ್ರೆ ಏನಾದರೂ ಊಟ ಏನೋ ಚೆಲ್ಲಿದ್ರೆ ಅಲ್ಲಿ ಹುಳಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಸ್ಪಿಟಲ್ ಅಂದಮೇಲೆ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು. ಮನೆಗಿಂತ ಸ್ವಲ್ಪ ಸ್ವಚ್ಛವಾಗಿರಬೇಕು, ಅದಕ್ಕೋಸ್ಕರ ಈ ಥರ ಅರೇಂಜ್ಮೆಂಟ್ಸ್ ಆಗಿದೆ. ಹಾಸ್ಪಿಟಲ್ ಫುಲ್ಲು ಎಲ್ಲ ಫ್ಲೋರ್ಸಲ್ಲೂ ಎಷ್ಟು ಹೈಜಿನಿಕ್ ಆಗಿದೆ, ಏನು ಪ್ರತಿಯೊಂದು ಆರ್ಗನೈಸ್ಡ್ ಏನಿದೆ ಅಂತ. ಸೊ ಇದೆಲ್ಲ ಫೆಸಿಲಿಟಿ ಇರೋದು ನಮ್ಮ ದೊಡ್ಡಬಳ್ಳಾಪುರದಿರೋ TV ಕ್ರಾಸಲ್ಲಿರೋ ಅಂಥ ಒಂದು ಹೀಲಿನ್ ಹಾಸ್ಪಿಟಲ್ಸಲ್ಲಿ. ಟೋಟಲ್ 5 ಫ್ಲೋರ್ಸ್ ಇರುತ್ತೆ. ಸೊ ಈ ಫೆಸಿಲಿಟಿ ನಾವು ಕೊಡೋದಕ್ಕೆ ನಮ್ಮ ಟೀಮ್ ಆಗಲಿ ಪ್ರತಿಯೊಂದು ನಾವೆಲ್ಲ ರೆಡಿ ಇದ್ದೀವಿ ಸೇವೆ ಕೊಡೋದಕ್ಕೋಸ್ಕರ. ನೀವು ಸೇವೆ ಸಲ್ಲಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಗೆ ಎಂಥ ತೊಂದರೆ ಇದ್ರೂ ನೀವು ಖಂಡಿತ ಭಯಪಡದೆ ನೀವು ಧೈರ್ಯವಾಗಿ ನಮ್ಮ ಆಸ್ಪತ್ರೆಗೆ ಬರ್ಬೋದು. ಸೊ ಈ ಉಪಯೋಗನ ನೀವು ಸದುಪಯೋಗ ಪಡಿಸ್ಕೊಳ್ಳಿ.